ಅನನ್ಯ ಭಟ್ ನಾಪತ್ತೆ ಕೇಸ್ಗೆ ಕ್ಷಣಕ್ಕೊಂದು ಟ್ವಿಸ್ಟ್ ಮತ್ತೆ ಟರ್ನ್ ಸಿಗ್ತಾ ಇದೆ. ತನ್ನ ಕುಟುಂಬಸ್ಥರ ವಿರುದ್ಧವೇ ಸುಜಾತಾ ಭಟ್ ಆರೋಪಗಳ ಸುರಿಮಳೆಯನ್ನ ಮಾಡ್ತಾ ಇದ್ದಾರೆ. ಅನನ್ಯ ಭಟ್ ನಾಪತ್ತೆ ಕೇಸ್ ಏನಿದೆ ಅದಕ್ಕೆ ಕ್ಷಣಕ್ಕೊಂದು ಟ್ವಿಸ್ಟ್ ಮತ್ತೆ ಟರ್ನ್ ಸಿಗ್ತಾ ಇದೆ. ಒಂದ್ಸತಿ ಅನನ್ಯ ಭಟ್ ಇದ್ರು ಅಂತಾರೆ, ಇಲ್ಲ ಅಂತಾರೆ, ಇವೆಲ್ಲ ಕಾಕತಾಳೀಯ ಅಷ್ಟೇ ಅಂತಾರೆ, ನಾನೇ ಸೃಷ್ಟಿ ಮಾಡಿದ್ದು ಅಂತಾರೆ. ಹೀಗಾಗಿ ಕ್ಷಣಕ್ಕೊಂದು ಟ್ವಿಸ್ಟ್. ಮನೆಯವರಿಂದಲೇ ನಿರ್ಲಕ್ಷ್ಯಕ್ಕೆ ತುತ್ತಾಗಿದ್ರಿಂದಲೇ ಸುಜಾತಾ ಭಟ್ ಈ ರೀತಿ ಕತೆ ಕಟ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮನೆಯಲ್ಲಿ ತಾರತಮ್ಯ ಮಾಡಿದ್ದಾರೆಂದು ನ್ಯೂಸ್ ಫಸ್ಟ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸುಜಾತಾ ಭಟ್. ಕಳೆದ ಹಲವು ವರ್ಷಗಳಿಂದ ದುಡ್ಡಿಲ್ಲದೆ ಸುಜಾತಾ ಭಟ್ ಪರದಾಡಿದ್ದಾರೆ. ಚಿಕ್ಕಲ್ಸಂದ್ರ, ರಿಪ್ಪನ್ಪೇಟೆ, ಬೆಂಗಳೂರಿನ ಬನಶಂಕರಿಯಲ್ಲೂ ಕೂಡ ಅಲ್ದಾಡಿದ್ದಾರೆ. ನ್ಯೂಸ್ ಫಸ್ಟ್ಗೆ ತನ್ನದೇ ಆದ ತಾರತಮ್ಯದ ಬಗ್ಗೆ ಸುಜಾತಾ ಭಟ್ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಮೂರು ಜನ ಹೆಣ್ಣು ಮಕ್ಕಳೇ ನಾನು ಸತ್ತು ಹೋಗಿದ್ದೀನಿ. ಅವರು ಅದೇ ವ್ಯಕ್ತಿ ಹೇಳಿರೋದು. ಇವತ್ತು ಎಲ್ಲಿಂದ ಬಂದ ನಾನು ಸತ್ತು ಹೋದ ಮೇಲೆ ನನಗೆ ಹೇಗೆ ಸಂಬಂಧ ಆಗುತ್ತೆ? ನಾನು ಸತ್ತು ಹೋದ ಮೇಲೆ ನನಗೆ ಎಲ್ಲಿಂದ ಸಂಬಂಧ ಆಗುತ್ತೆ? ಯಾವ ಸಂಬಂಧ? ಅವನು ನನ್ನನ್ನು ನೋಡ್ಕೊಂಡಿದ್ರೆ ಅವನ ಸಂಬಂಧ ಹೇಳ್ಬೋದು. ನಾನು ಅವ್ರ ಮನೆ ಬಾಗಿಲಿಗೆ ಹೋಗ್ಲಿಲ್ವಲ್ಲ. ಆವತ್ತು ಒಂದು ಟೈಮಲ್ಲಿ ಅವ್ರ ಮನೆಗೆ ಹೋಗಿದ್ದಾವಾಗ, ಯಾವುದೋ ಒಂದು ಕೆಲಸ ಮಾಡ್ತಿದ್ದವಾಗ, ಆವತ್ತು ಒಂದು ಟೈಮಲ್ಲಿ ಅವ್ರ ಮನೆಗೆ ಹೋದವಾಗ ನನ್ನ ತಂದೆ ಇದ್ದರು. ನನ್ನ ತಂದೆ ಕಾಶಿಗೋ ಎಲ್ಲಿಗೋ ಹೋಗಿ ರಿಲೇಷನ್ ಮನೆಗೆ ಹೋಗಿ ಬಂದಿದ್ದಾರೆ. ಆ ಟೈಮಲ್ಲಿ ಇವರ ಮನೆಗೆ ಒಂದು ದಿನ ಹೋಗಿದ್ದಾವಾಗ ಇದೇ ಈಗ ಮಧ್ಯಸ್ಥ ಏನು ಮಾತಾಡ್ತಾ ಇದ್ದಾನಲ್ಲ ಅವನ ಹೆಂಡತಿ ಅಲ್ಲಿ ತಂದೆ ಒಂದು 3-4 ಯಾರೋ ಕೊಟ್ಟಿದ್ದಾರೆ ನಿನಗೆ ಅವಳಿಗೆ ಅಂತ ಸೀರೆ ತಂದು ಕೊಟ್ಟಿದ್ರು. ನಾನು ಹೊಟ್ಟೆಯಲ್ಲಿ ಹುಟ್ಟಿದ ಮಗಳು, ಅವರಿಗೆ ಹುಟ್ಟಿದ ಮಗಳು, ನಾನು ಅಲ್ಲೇ ಎದುರುಗಡೆ ಇದ್ದೀನಿ. ಅವಳಿಗೆ ಸೀರೆ ಕೊಟ್ಟಿದ್ದಾರೆ ಬಿಟ್ಟು ನನಗೆ ಕೊಡಲಿಲ್ಲ. ನೋವಾಗುತ್ತಾ ಇಲ್ವಾ ಒಬ್ಬ ತಂದೆ ಆದವನು? ಹೇಳಿ. ಅವಳಾದರೂ ಹೇಳ್ಬೋದಾಗಿತ್ತು, ಇಲ್ಲ ಅಪ್ಪ ಅವಳಿಗೊಂದು ಕೊಟ್ಟು ಬಿಡೋಣ ಅಂತ ಹೇಳ್ಬೋದಾಗಿತ್ತಲ್ವಾ? ಹೇಳಿಲ್ಲ. ಇದು ನೇರವಾಗಿ ಸುಜಾತಾ ಭಟ್ ಹೇಳಿಕೆ. ನ್ಯೂಸ್ ಫಸ್ಟ್ಗೆ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ಮಾತನ್ನ ಆಡಿದ್ದಾರೆ. ನಮ್ಮ ಮನೇಲಿ 3 ಜನ ಹೆಣ್ಮಕ್ಳು, ನನಗೆ ಅನ್ಯಾಯ ಆಗಿದೆ, ತಾರತಮ್ಯ ಆಗಿದೆ, ನಮ್ಮ ಅಪ್ಪನೇ ಇವೆಲ್ಲ ಮಾಡಿದ್ದು, ದುಡ್ಡುಗೋಸ್ಕರ ನಾನು ಅಲ್ದಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಶಿವಮೊಗ್ಗದ ರಿಪ್ಪನ್ಪೇಟೆ ಆಯಿತು, ಬೆಂಗಳೂರಿನ ಚಿಕ್ಕಲ್ಸಂದ್ರ ಆಯಿತು, ಬನಶಂಕರಿ ಆಯಿತು, ಹೀಗೆ ಬೇರೆ ಬೇರೆ ಕಡೆ ವಾಸ ಮಾಡಿದ್ದಾರೆ. ಇದೆಲ್ಲವೂ ಕೂಡ ಈಗ ನ್ಯೂಸ್ ಫಸ್ಟ್ಗೆ ಖುದ್ದು ಸುಜಾತಾ ಭಟ್ಟೆ ಹೇಳ್ಕೊಂಡಿದ್ದಾರೆ. ಈ ಇಳಿ ವಯಸ್ಸಿನಲ್ಲಿ ಆಕೆ ತನಗೆ ಹಿಂದೆ ಆದಂಥ ಹಣದ ಬಗ್ಗೆ ಮೋಸ, ತನ್ನ ಕುಟುಂಬದವರೇ ಮಾಡಿದಂಥ ಮೋಸ, ನಮ್ಮ ಮನೆಯಲ್ಲಿ 3 ಜನ ಹೆಣ್ಮಕ್ಳಿದ್ವಿ ಅಂತೆಲ್ಲ ಹೇಳ್ಕೊಂಡಿದ್ದಾರೆ. ಅಂದರೆ ಇದೇನಂತ ತೋರಿಸುತ್ತೆ? ಎಲ್ಲೋ ಒಂದು ಕಡೆ ನೇರವಾಗಿ ಆಕೆ ಟ್ವಿಸ್ಟ್ ಮತ್ತು ಸಾಕಷ್ಟು ಟರ್ನ್ಗಳನ್ನು ಮಾಡ್ತಾ ಇದ್ದಾರೆ, ಯೂ ಟರ್ನ ಹೊಡಿತಾರೆ ಅನ್ನೋದು ತೋರಿಸ್ತಾ ಇದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸತ್ತರ್. ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಸತ್ತರ್, ನೋಡಿ, ನೇರವಾಗಿ ಸುಜಾತಾ ಭಟ್ರನ್ನ ನೀವು ಮಾತಾಡಿಸಿದಿರಿ. ಸಾಕಷ್ಟು ವಿಚಾರಗಳನ್ನು ಅವರು ನ್ಯೂಸ್ ಫಸ್ಟ್ನ ಕ್ಯಾಮ್ರಾ ಮುಂದೆ ಹಂಚ್ಕೊಂಡಿದ್ದಾರೆ. ಆ್ಯಕ್ಚುಯಲ್ ಆಗಿ ಸುಜಾತಾ ಭಟ್ನ ಅಳಲಾದರೂ ಏನು ಈ ಸಂದರ್ಭದಲ್ಲಿ ನೀವು ಮಾತಾಡಿಸಿದಾಗ ಗೊತ್ತಾಗಿದ್ದು? ಅವರು ಸಾಕಷ್ಟು ಅವರು ನೊಂದಿರ್ತಾರೆ. ಅವರು ಹಂತದಲ್ಲೂ ಕೂಡ ಅವರು ಸಮಸ್ಯೆಯನ್ನು ಎದುರಿಸ್ತಾರೆ. ಎಲ್ಲಿವರೆಗಿಂದ ಮನೆಯಿಂದ ಶುರುವಾದಂತಹ ಅವರ ನೋವು ನಂತರ ರಿಪ್ಪನ್ಪೇಟೆ ಆಗುತ್ತೆ, ರಿಪ್ಪನ್ಪೇಟೆಯಿಂದ ಚಿಕ್ಕಲ್ಸಂದ್ರ ಆಗುತ್ತೆ, ಚಿಕ್ಕಲ್ಸಂದ್ರಿಂದ ಮತ್ತೆ ಅವ್ರು ಬನಶಂಕರಿ ಬರ್ತಾರೆ, ಕೋಲ್ಕತ್ತಾ. ಈ ಒಂದು ಬದುಕಿನ ಹಾದಿಯಲ್ಲಿ ಅವರು ಸಾಕಷ್ಟು ನೋವನ್ನು ಕೂಡ ಅನುಭವಿಸಿದ್ದಾರೆ. ಕೆಲವೊಂದು ಅವ್ರಿಗೆ ಅನ್ಯಾಯ ಆಗಿದೆ ಅಂತ ಖುದ್ದು ಸುಜಾತಾ ಭಟ್ ಕೂಡ ನ್ಯೂಸ್ ಮುಂದೆ ಹೇಳ್ಕೊಂಡಿರುವಂಥದ್ದು. ಅಂದರೆ ಮನೆಯಲ್ಲಿ ಪ್ರಾಥಮಿಕ ಹಂತದಲ್ಲಿ ಮನೆಯಲ್ಲಿ ಅವರಿಗೆ ಒಂದು ತಾರತಮ್ಯ ಅನುಭವಿಸ್ತಾರೆ ಅಂತ ಖುದ್ದು ಸುಜಾತಾ ಭಟ್ ಹೇಳ್ಕೊಡ್ತಾರೆ. ತದನಂತರದಲ್ಲಿ ಅವರು 9ನೇ ಕ್ಲಾಸ್ ಇರುವಂತಹ ಸಂದರ್ಭದಲ್ಲಿ ಮನೆಯನ್ನು ಬಿಟ್ಟು ಓಡಿ ಹೋಗಿರ್ತಾರೆ. ಓಡೋದಂತ ಸಂದರ್ಭದಲ್ಲಿ ಮತ್ತೆ ಅವರಿಗೆ ಮನೆಗೆ ಕರ್ಕೊಂಡ್ಬಂದಂತ ಸಂದರ್ಭದಲ್ಲಿ ಅವರಿಗೆ ಒಂದು ಗೌರವಯುತವಾದಂತಹ ಒಂದು ವಾತಾವರಣ ಮನೆಯಲ್ಲಿ ಇರಲಿಲ್ಲ ಅನ್ನೋದು ಖುದ್ದು ಸುಜಾತಾ ಭಟ್ ಅವರ ಸಹೋದರ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇಂದ ಒಂದು ಸ್ಪಷ್ಟ ಆಗುತ್ತೆ. ಅಲ್ಲಿ ಅವರು ಮನೆಯಿಂದ ಹೊರಬಂತ ನಂತರ ಅವರು ಇಂಡಿಪೆಂಡೆಂಟ್ ಆಗಿ ಬದುಕಲು ಮುಂದಾಗ್ತಾರೆ. ಅವರಿಗಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ಬರುತ್ತೆ. ತದನಂತರದಲ್ಲಿ ಅವರು ಉಡುಪಿಯ ಒಬ್ಬ ಪ್ರಭಾಕರ್ ಬಾಳಿಗೆ ಪರಿಚಯ ಆಗ್ತಾರೆ. ಅವರ ಮುಖಾಂತರ ಅವರ ತಾಯಿಯ ಆರೈಕೆಗೆ ರಿಪ್ಪನ್ಪೇಟೆಗೆ ಹೋಗ್ತಾರೆ. ರಿಪ್ಪನ್ಪೇಟೆಯಲ್ಲಿ ಹೋದಂತ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ನೋವು ಅನುಭವಿಸ್ತಾರೆ. ಈ ಒಂದು ರಿಪ್ಪನ್ಪೇಟೆಯಿಂದ ಅವರು ಬೆಂಗಳೂರಿಗೆ ಬರುವಂತಹ ಈ ಒಂದು ಅವಧಿಯಲ್ಲಿ ಅವರು ಆಸ್ತಿ ವಿಚಾರವಾಗಿಯೂ ಕೂಡ ಅವರಿಗೆ ಒಂದು ಸಮಸ್ಯೆ ಎದುರಾಗುತ್ತೆ. ಅಂದ್ರೆ ರಾಜವಂಶಸ್ಥರಿಂದ ಅವರ ಕುಟುಂಬಸ್ಥರಿಗೆ ಬಂದಂತಹ ಅವರ ಅಜ್ಜನಿಗೆ ಬಂದಂತಹ ಆಸ್ತಿಯನ್ನು ಅವರ ಚಿಕ್ಕಪ್ಪ ಅವರ ಅನುಮತಿ ಇಲ್ಲದೆ, ಅಂದ್ರೆ ಹೆಣ್ಣಾಗಿರುವ ಕಾರಣಕ್ಕಾಗಿ ಒಂದು ಮಾತನ್ನು ಕನಿಷ್ಠ ಪಕ್ಷ ಕೇಳದೆ ನನಗೆ ಗಮನಕ್ಕೆ ತರದೆ ಅದನ್ನು ಧರ್ಮಸ್ಥಳಕ್ಕೆ ದಾನ ಮಾಡಿದ್ರು ಅನ್ನೋ ಆರೋಪವನ್ನು ಸುಜಾತಾ ಭಟ್ ಮಾಡ್ತಾ ಇರುವಂತದ್ದು. ಈ ಒಂದು ಆಸ್ತಿ
ವಿಚಾರವಾಗಿ ಓಡಾಡುವಂತಹ ಸಂದರ್ಭದಲ್ಲಿ ಒಂದು ಅನ್ಯಾಯ ಆಗುತ್ತೆ, ಅದೇ ನೋವು ನನಗೆ ಇವತ್ತಿಗೂ ಇದೆ ಅನ್ನೋದನ್ನ ಖುದ್ದು ಸುಜಾತಾ ಭಟ್ ಹೇಳ್ಕೊತಾರೆ. ಆ ನೋವು ಯಾವ ರೀತಿ ಆಯ್ತು, ಅವತ್ತವರು ಹೇಳ್ದಂಗೆ ಒಂದು ಅಲ್ಲೇ ಮಾತ್ರಕ್ಕೆ ಸೀಮಿತ ಆಯ್ತಾ ಆ ನೋವು, ಇಲ್ಲ ಬೇರೆ ಏನೋ ಆಯ್ತಾ ಅನ್ನೋ ಪ್ರಶ್ನೆ ಕೂಡ ಹುಟ್ಕೊಂಡಿದೆ. ಯಾಕಂದ್ರೆ ಸುಜಾತಾ ಅವರು ಭಟ್ ಎಲ್ಲ ಖುದ್ದು ನ್ಯೂಸ್ ಫಸ್ಟ್ ಜೊತೆ ಮಾತಾಡೋ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಇತರ ಮಾಧ್ಯಮ ಮಾತಾಡೋ ಸಂದರ್ಭದಲ್ಲಿ ಆಗಿರ್ಬೋದು ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರೆ, ನನಗೆ ಅಲ್ಲಿ ಹಲ್ಲೆ ಆಯ್ತು, ನಾನು ಕೋಮಾಗೆ ಹೋಗಿದ್ದೆ ಅಂತ. ಬಟ್ ಅವರು ಕೇವಲ ಅದು ಹಲ್ಲೆ ಆಗಿತ್ತಾ ಅಥವಾ ಬೇರೆ ಏನೋ ಆಯ್ತಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಹೀಗೆ ಹಂತ ಹಂತವಾಗಿ ಸುಜಾತಾ ಭಟ್ ಅವರು ನೋವನ್ನು ಅನುಭವಿಸುವಂತ ಸತ್ಯ. ಯಾಕಂದ್ರೆ ಸುಜಾತಾ ಭಟ್ ವಾಸವಿದ್ದಂತಹ ರಿಪ್ಪಂಪೇಟೆ ಜನರನ್ನು ಕೂಡ ನಾನು ಮಾತನಾಡಿಸಿದ್ದೆ, ಜೊತೆಗೆ ಚಿಕ್ಕಕಲ್ಸನ್ನ ಜನರನ್ನು ಮಾತಾಡಿಸಿದ್ದೆ, ಅಷ್ಟಲ್ಲದೆ ಬನಶಂಕರಿಯಲ್ಲಿ ಅವರು ಸುತ್ತಮುತ್ತ ಜನರು ಕೂಡ ಮಾತನಾಡಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅಲ್ಲಿಯ ಜನರ ಮಾತನ್ನು ಕೇಳಿದಂಥ ಸಂದರ್ಭ ಒಂದೊಂದು ಸ್ಪಷ್ಟವಾಗುತ್ತೆ. ಸುಜಾತಾ ಭಟ್ ಅವರಿಗೆ ದುಡ್ಡಿನ ಅನಿವಾರ್ಯತೆ ತುಂಬಾ ಇತ್ತು. ಅವರು ದುಡ್ಡಿಗೋಸ್ಕರ 200-300 ರೂಪಾಯಿಗೋಸ್ಕರ ಜನರ ಹತ್ರ ಕೈ ಚಾಚ್ತಾ ಇದ್ರು, ಜೊತೆಗೆ ಜ್ಯೂಸನ್ನು ಕೂಡ ಮಾಡ್ತಾ ಇದ್ರು. ಎಲ್ಲಿವರೆಗೆ ಅಂದ್ರೆ ಅವರು ಊಟಕ್ಕೆ ಏನೋ ನನಗೆ ಊಟಕ್ಕೆ ಅವತ್ತು ಹಣ ಇಲ್ಲದ ಕಾರಣಕ್ಕಾಗಿ ಮನೆ ಮುಂದೆ ಹೋಗಿ ನಿಲ್ತಿದ್ರು ಅನ್ನೋ ಮಾತನ್ನು ಖುದ್ದು ಚಿಕ್ಕಕಲ್ಸದ ಜನರು ಕೂಡ ನಿನ್ನೆ ನಮಗೆ ಕೊಟ್ಟಿರುವಂತಹ ಮಾಹಿತಿ. ಒಂದಂತೂ ಸ್ಪಷ್ಟವಾಗುತ್ತೆ, ಈ ಹೋರಾಟದ ಹಾದಿಯಲ್ಲಿ ಸುಜಾತಾ ಭಟ್ ಅವರು ಸುಳ್ಳು ಹೇಳಿರಬಹುದು, ಜೊತೆಗೆ ಒಂದಿಷ್ಟು ಕಟ್ಟುಕತೆಯನ್ನು ಸೃಷ್ಟಿಸಿರಬಹುದು. ಬಟ್ ಆ ಹೋರಾಟದ ಹಾದಿಯಲ್ಲಿ ಅವ್ರಿಗೆ ಅಂದ್ರೆ ಕಾನೂನಿನ ಹೋರಾಟದ ಹಾದಿಯಲ್ಲಿ ಅವರಿಗೆ ಅನುಕೂಲಕ್ಕಿಂತ ಅನಾನುಕೂಲವೇ ಹೆಚ್ಚಾಯ್ತು ಅನ್ನೋದು ಕೂಡ ಮೇಲ್ನೋಟಕ್ಕೆ ಸ್ಪಷ್ಟವಾಗುತ್ತೆ. ಮಧುಸೂದನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.